ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೈಕ್ಗಳನ್ನು ಟ್ಯಾಕ್ಸಿಗಳನ್ನಾಗಿ ಬಳಸಬಹುದು ಅಂತ ಆದೇಶವನ್ನು ಹೊರಡಿಸಿದೆ. ಹೈಕೋರ್ಟ್ ಆದೇಶದಿಂದ ಸರ್ಕಾರದ ಆದೇಶಕ್ಕೆ ಹಿನ್ನಡೆ ಆಗಿದೆ. ಈಗ ಬೈಕ್ ಟ್ಯಾಕ್ಸಿ ಸೇವೆ ಇನ್ನು ಮುಂದೆ ಇಲ್ಲ ಅಂತ ಹೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿಬಿಟ್ಟಿದೆ. ಇದರಿಂದ ಅದನ್ನೇ ನಂಬಿಕೊಂಡಿದ್ದಂಥ ಭಾಳಷ್ಟು ಜನರಿಗೆ ಪಾಪ ಎಲ್ಲೋ ಒಂದು ಕಡೆ ನಿರಾಸೆ ಆಗಿತ್ತು ಮತ್ತು ಲಾಸ್ ಕೂಡ ಆಗಿತ್ತು. ಬಟ್ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು ಅವರೆಲ್ಲ. ಸೊ ಈಗ ಹೇಳಿದೆ ಹೈಕೋರ್ಟ್ ಟ್ಯಾಕ್ಸಿಗಳನ್ನಾಗಿ ಬೈಕ್ಗಳನ್ನು ಟ್ಯಾಕ್ಸಿಗಳನ್ನಾಗಿ ಬಳಸಬಹುದು ಅಂತ ಹೇಳಿ ಆದೇಶವನ್ನು ಹೊರಡಿಸಿರುವುದು. ಹೈಕೋರ್ಟ್ ಆದೇಶದಿಂದ ಸರ್ಕಾರದ ಆದೇಶಕ್ಕೆ ಹಿನ್ನಡೆ ಆಗಿದೆ. ಈ ಹಿಂದೆ ಸರ್ಕಾರದ ಆದೇಶ ಎತ್ತಿ ಹಿಡಿದಿತ್ತು ಹೈಕೋರ್ಟ್. ಬೈಕ್ ಮಾಲೀಕರು ಅನುಮತಿ ಕೋರಿ ಮನವಿ ಸಲ್ಲಿಸಬೇಕು, ಕಾನೂನಿನ ಅಡಿ ಸರ್ಕಾರ ಪರವಾನಗಿ ನೀಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಓಲಾ, ಊಬರ್ ಮತ್ತಿತರ ಅಗ್ರಿಗೇಟರ್ಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಹೈಕೋರ್ಟ್ ಮಾನ್ಯ ಮಾಡಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರ ದ್ವಿಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ. ನಿಜಕ್ಕೂ ಕೂಡ ಬೈಕ್ನ ಮಾಲೀಕರು, ಅದರಲ್ಲೂ ಇದರಿಂದ ಏನು ಬೈಕ್ ಟ್ಯಾಕ್ಸಿ ಮುಖೇನ ಹಣ ಮಾಡ್ತಾ ಇದ್ರಲ್ಲ, ಅವರಿಗೆಲ್ಲ ದೊಡ್ಡ ಲಾಸ್ ಆಗಿತ್ತು ಮತ್ತು ಏನಪ್ಪ ಮಾಡೋದು ಇನ್ನು ಮುಂದೆ ಅನ್ನೋ ನಿಟ್ಟಿನಲ್ಲಿ ಒಂದು ಚಿಂತೆ ಆಗಿತ್ತು. ಬಟ್ ಈಗ ಅವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಬಿಕಾಸ್ ಬೈಕ್ ಟ್ಯಾಕ್ಸಿ ಸೇವೆಗೆ ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಹಜವಾಗಿ ಇಷ್ಟು ದಿನಗಳ ಕಾಲ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಂಥವ್ರಿಗೆ ಭಾಳ ಒಂದು ಆತಂಕ, ನಿರಾಸೆ ಎಲ್ಲ ಆಗಿತ್ತು. ಬಟ್ ಇದು ನಿಜಕ್ಕೂ ಅವರಿಗೆ ಖುಷಿ ಸುದ್ದಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯ, ಅದರಲ್ಲೂ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟ, ಗಲಾಟೆಗಳು ಸಹ ನಡೀತಾ ಇತ್ತು. RTO ಅಧಿಕಾರಿಗಳ ಕಾರ್ಯಾಚರಣೆ, ಮತ್ತೊಂದು ಕಡೆ ಕ್ಯಾಬ್ ಮತ್ತೆ ಆಟೋ ಚಾಲಕರ ಸಹ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಮಾಡ್ತದವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂತ ಪ್ರಕರಣಗಳು ಸಹ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಸರ್ಕಾರಕ್ಕೆ ಆಟೋ ಯೂನಿಯನ್ಗಳಿರ್ಬೋದು ಮತ್ತೆ ಚಾಲಕರ ಸಂಘಗಳಿದಾವೆ, ಆ ಯೂನಿಯನ್ಗಳೆಲ್ಲೂ ಸಹ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಇಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯಿಂದ ನಡೆದಂತ ಸಭೆಯಲ್ಲಿ ಕೆಲವೊಂದು ಏನು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನೋದು ಸಾರಿಗೆ ರೂಲ್ಸ್ ಗಳಲ್ಲಿ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಸರ್ಕಾರ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅನ್ನ ನಮ್ಮ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಏನಿದೆ ಅದನ್ನ ನಿಷೇಧ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಗೇಟರ್ ಸಂಸ್ಥೆಗಳು ಓಲಾ, ಊಬರ್ ಏನ್ ಸಂಸ್ಥೆಗಳಿದಾವೆ ಅವು ಹೈಕೋರ್ಟ್ ಮೆಟ್ಲೇರಿತ್ತು. ಮೊದಲಿಗೆ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ. ವಿಚಾರಣಾ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಿದ್ದಂತ ತೀರ್ಮಾನಗಳು ಸರಿಯಾಗಿದೆ ಅನ್ನೋ ನಿಟ್ಟಿನಲ್ಲಿ ಬೈಕ್ ಸರ್ವಿಸ್ ಟ್ಯಾಕ್ಸಿ ಸರ್ವಿಸ್ ಏನಿದೆ ಅದನ್ನ ಸರ್ಕಾರ ಏನು ಆದೇಶ ಹೊರಡಿಸಿತು ಅದನ್ನ ಎತ್ತಿ ಹಿಡಿಯಿತು. ಅದನ್ನ ಮತ್ತೆ ಪ್ರಶ್ನಿಸಿ ಇದೇ ಅಗ್ರಿಗೇಟರ್ ಸಂಸ್ಥೆಗಳು ಆದಂತ ಓಲಾ, ಊಬರ್ ಇವು ಮತ್ತೆ ದ್ವಿಸದಸ್ಯ ಪೀಠದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿ ಪರಿಶೀಲನೆಯನ್ನ ಮಾಡಿ ಈಗ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಅದಕ್ಕೆ ಬೇಕಾದಂತ ಅನುಮತಿಯನ್ನ ರಾಜ್ಯ ಸರ್ಕಾರ ಮತ್ತೆ RTO ಇಲಾಖೆ ಕೊಡಬೇಕು. ಆ ಅಗ್ರಿಗೇಟರ್ ಸಂಸ್ಥೆಗಳು ಅಷ್ಟೇ ಮೊದಲಿಗೆ ಯಾವ ವ್ಯಕ್ತಿ ತನ್ನ ಬೈಕ್ ಅನ್ನ ಸರ್ವಿಸ್ಗೆ ಟ್ಯಾಕ್ಸಿ ಸೇವೆಗೆ ಒಳಪಡಿಸಲಾಗುತ್ತೆ ಆತ ಒಂದು ಮನವಿಯನ್ನ ಸಲ್ಲಿಸಬೇಕು. ಅದನ್ನ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.